ಇಲ್ಲಿ ಅತಿ ಮುಖ್ಯವಾಗಿ ಕರ್ನಾಟಕದಿಂದ ಯಾರೆಲ್ಲ ಹೋಗಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ ಫಸ್ಟ್. ನಿಮ್ಮ ಫ್ಯಾಮಿಲಿಗಳಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ ನಲ್ಲಿ ವಯನಾಡಿನಲ್ಲಿ ಕಂಡು ಕೇಳರಿದ್ದ ರೀತಿಯಲ್ಲಿ ಆಗಿದೆ. ಕಂಟ್ರೋಲ್ ರೂಮ್ಗೆ ಈಗ ಸಿಎಂ ಪಿಣರಾಯಿ ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಭೂಕುಸಿತವಾಗಿದೆ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ನಾವಿದೀವಿ ಕೆಲಸ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ. ವಯನಾಡಿನಲ್ಲಿ ಕಂಡು ಕೇಳರಿಯದ ದುರಂತ ಈಗ ಸಂಭವಿಸಿದೆ. ಕಂಟ್ರೋಲ್ ರೂಮ್ಗೆ ಅಲ್ಲಿರುವಂಥ ಮುಖ್ಯಮಂತ್ರಿಗಳು ಪಿಣರಾಯಿ ವಿಜಯನ್ ಅವರು ಭೇಟಿಯನ್ನ ಕೊಟ್ಟು ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲಿ ಹೇಗಾಗಿದೆ, ಏನು ಯಾವ ನೆರವು ಬೇಕಾಗಿದೆ, ಕೇಂದ್ರದಿಂದ ಯಾವ ನೆರವನ್ನು ಪಡ್ಕೊಳ್ಬೇಕಾಗಿದೆ, ಯಾವ್ಯಾವುದನ್ನು ಎಲ್ಲಿ ಕಳಿಸ್ಬೇಕು, ಯಾವುದ್ರದ್ದು ಅಗತ್ಯತೆ ಇದೆ, ಮೆಡಿಕಲ್ ಟೀಮ್ಗಳೆಲ್ಲಿ ಬೇಕು, ರೆಸ್ಕ್ಯೂ ಟೀಮ್ಗಳೆಲ್ಲಿ ಬೇಕು, ಸೇನಾ ಹೆಲಿಕಾಪ್ಟರ್ಗಳೆಲ್ಲಿ ಬೇಕು, ಸೇನೆ ತಂಡ ಎಲ್ಲಿ ಕಳಿಸ್ಬೇಕು, ಏನಿದೆ ಪರಿಸ್ಥಿತಿ, ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೆ, ಯಾರನ್ನಾದ್ರೂ ರೆಸ್ಕ್ಯೂ ಮಾಡಬೇಕಾ, ಇವೆಲ್ಲವೂ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಬಟ್ ರಾಜ್ಯ ಸರ್ಕಾರದಲ್ಲಿರುವಂತಹ ವಿಚಾರದಲ್ಲಿ ಪ್ರವಾಸೋದ್ಯಮದ ಮಂತ್ರಿಗಳು ಯಾರಿದ್ದೀರಾ, ದಯವಿಟ್ಟು ಈ ವಿಚಾರದಲ್ಲಿ ಯಾರೆಲ್ಲ ಹೋಗಿದ್ದಾರೆ ಯಾರಿಗಾದ್ರೂ ಒಬ್ರು ಜವಾಬ್ದಾರಿ ಕೊಟ್ಬಿಡಿ. ಇಮಿಡಿಯೇಟ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟು ಯಾರ್ಯಾರು ಹೋಗಿದ್ದಾರೆ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ. ಯಾರಾದ್ರೂ ಸಿಕ್ಕಾಕೊಂಡಿದ್ದಾರಾ ಅಥವಾ ಯಾರಾದ್ರೂ ಏನಾದರೂ ಆಗಿದೆಯಾ ಅಲ್ಲಿ ಪರಿಸ್ಥಿತಿ. ಕಾರಣ ವಯನಾಡಿಗೆ ಹೋಗುವಂಥವ್ರು ತುಂಬಾ ಇದ್ದಾರೆ ಕರ್ನಾಟಕದಿಂದ. ಬೈಕ್ ರೈಡರ್ಸ್ಗಳಂತೂ ಸಿಕ್ಕಾಪಟ್ಟೆ ಹೋಗಿ ಸ್ಟೇ ಮಾಡೋರು ತುಂಬಾ ಜನ ಇದ್ದಾರೆ. ಕಾರಣ ನಿನ್ನೆ ಮೊನ್ನೆ ಎಲ್ಲ ಸಂಡೇ ವೀಕೆಂಡ್ ಎಲ್ಲ ಇತ್ತಲ್ವಾ, ಮೆಪ್ಪಾಡಿಯ ಭೂಕುಸಿತ ತುಂಬಾ ಆಘಾತ ತಂದಿದೆ. ಸಂತ್ರಸ್ತರ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸಂತ್ರಸ್ತರ ಜೊತೆಗೆ ಸಿಲುಕಿರುವವರು ಸುರಕ್ಷಿತವಾಗಿ ಸ್ಥಳಾಂತರವಾಗುವಂತ ಭರವಸೆ ಇದೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೇರಳ ಸಿಎಂ ವಯನಾಡು ಡಿಸಿ ಜೊತೆಗೆ ಮಾತನಾಡಿದ್ದೇನೆ ಅಂತ ಹೇಳಿ. ಸೊ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವುದನ್ನ ಕೂಡ ಈಗ ಹೇಳಿದ್ದಾರೆ. ಸೊ ವಯನಾಡಿನ ಮಾಜಿ ಸಂಸದ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಎಲ್ಲರ ಜೊತೆಗೆ ಮಾತನಾಡಿ ಏನಾಗಿದೆ ಅದನ್ನೆಲ್ಲವೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೀನಿ, ಕಾರ್ಯಾಚರಣೆ ಕೂಡ ಬೇಗ ಆಗತ್ತೆ ಅಂತ ಹೇಳಿದ್ದಾರೆ. ಓಕೆ. ಸೊ ಇನ್ನು ಈಗ ನಿನ್ನೆ ಮಾತನಾಡಿದ್ರು ರಾಹುಲ್ ಗಾಂಧಿ ಅವರು. ಚಕ್ರವ್ಯೂಹದಲ್ಲಿ 6 ಜನ ಇದ್ದಾರೆ, ಚಕ್ರವ್ಯೂಹ ರಚನೆ ಮಾಡಿದ್ರು. ಈಗ 6 ಜನನೇ ಈಗ ಚಕ್ರವ್ಯೂಹವನ್ನು ಭೇದಿಸಕ್ಕೂ ಕೂಡ ಬರಬೇಕಾಗತ್ತೇನೋ ವಯನಾಡಿನಲ್ಲಿ ಆಗಿರೋದು. ಕಾರಣ ಉಳಿದಂಥವ್ರು ಬರಲೇಬೇಕಲ್ಲ ಇಲ್ಲಿ ವಿಚಾರದಲ್ಲಿ. ಈಗ ಈ ಪರಿಸ್ಥಿತಿಯಲ್ಲಿ ಈಗ ಕರ್ನಾಟಕದವ್ರು ನಾವು ಗಮನಿಸ್ಕೋಬೇಕಾಗಿದೆ. ಅಲ್ಲಿರುವಂಥ ವ್ಯವಸ್ಥೆಯನ್ನು ಅವ್ರು ಏನು ಮಾಡಬೇಕು ಮಾಡ್ತಾರೆ, ಕೇಂದ್ರ ಅದಕ್ಕೆ ಏನು ನೆರವು ಕೊಡಬೇಕು ಕೊಡ್ತಾರೆ. ಬಟ್ ರಾಜ್ಯ ಸರ್ಕಾರದ ಪಾತ್ರ ಇಲ್ಲಿ ಬಹುಮುಖ್ಯವಾಗಿದೆ. ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾರಿಗಾದ್ರೂ ಒಬ್ಬರು ಕಳಿಸಿ ಅಲ್ಲಿಗೆ ಇಮಿಡಿಯೇಟ್ ಆಗಿ ಕಳಿಸ್ಕೊಡಿ, ಏನಾಗಿದೆ ಏನು ಎತ್ತ ಅಂತ ತಿಳ್ಕೊಳ್ಳಿ, ಇಲ್ಲ ಮಾಹಿತಿ ಏನಾದರೂ ಪಡ್ಕೊಳ್ಳಿ. ಕಾರಣ ಹೋಮ್ ಸ್ಟೇಗಳಲ್ಲಿ ಯಾರು ಹೋಗಿ ಉಳ್ಕೊಂಡಿದ್ರು, ಯಾವ ರೆಸಾರ್ಟ್ಗಳಲ್ಲಿ ಉಳ್ಕೊಂಡಿದ್ರು, ಅದೇನಾಗಿದೆ ಪರಿಸ್ಥಿತಿ, ಈ ಭಾಗಕ್ಕೆ ಹೋಗದವ್ರು ಎಷ್ಟಿದ್ದಾರೆ, ಅಧಿಕೃತವಾಗಿ ಸಿಗೋದಾದ್ರೆ ಗೊತ್ತಾಗುತ್ತೆ. ಅನಧಿಕೃತವಾಗಿ ಅವ್ರವ್ರ ಫ್ಯಾಮಿಲಿಗಳು ಹೇಳಬೇಕು ನಮ್ಮವ್ರು ಇಲ್ಲಿ ಹೋಗಿದ್ರು ಅಂತ ಹೇಳಿ. ಇಲ್ಲಾಂದ್ರೆ ಗೊತ್ತೇ ಆಗಲ್ಲ, ನಾಪತ್ತೆ ಆದ್ಮೇಲೆ ಗೊತ್ತಾಗುತ್ತೆ ಹೋಗಿದ್ರು ಏನೋ ಆಗಿದೆ ಅಂತ ಹೇಳಿ. ಸಂಪರ್ಕ ಯಾರಿಗಾದ್ರೂ ಕಡಿತಗೊಂಡಿದ್ದಿದ್ರೆ ದಯವಿಟ್ಟು ಮೆಸೇಜ್ಗಳನ್ನು ಇಮ್ಮಿಡಿಯೇಟ್ ಆಗಿ ಪಾಸ್ ಆನ್ ಮಾಡಿ. ಯಾರು ಹೋಗಿದ್ರು ಅಲ್ಲಿಗೆ ಏನು ಅಂತ ಹೇಳಿ. ಬೈಕ್ ರೈಡರ್ಸ್ಗಳು ಇರ್ತೀರಾ, ನಿಮ್ಮ ಟೀಮ್ಗಳನ್ನು ಮಾಡ್ಕೊಂಡಿರ್ತೀರಾ, ಫ್ಯಾಮಿಲಿಗಳು ಹೋಗಿರ್ತೀರಾ, ಇನ್ಯಾರಾದ್ರೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಗೊತ್ತಾಗಿರ್ಬೋದು, ಕೇರಳಕ್ಕೆ ಹೊಂಟಿದ್ದ ಇಂಥದ್ದು ಅಂತ ಹೇಳಿ ಹಲವರು ಹೋಗಿರ್ತೀರಾ ನೀವು. ಈಗ ನೋಡಿ 44ಕ್ಕೆ ಏರಿದೆ ಅಂತೆ ಸಾವಿನ ಸಂಖ್ಯೆ. 44ಕ್ಕೆ ಅದೇ ಹೇಳ್ತಾ ಇದೆ, ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಮುಂಡಕ್ಕೈ ತಲುಪಿದೆ ಈಗ NDRFನ ಸಿಬ್ಬಂದಿ. ಅಲ್ಲಿ ಹೋಗೋದೇ ಕಷ್ಟ ಆಗಿದೆ, ಆ ಪರಿಸ್ಥಿತಿ ಇದೆ ಅಲ್ಲಿ. 3 ರಕ್ಷಣೆಯನ್ನ ಕೂಡ ಮಾಡಿದ್ದಾರೆ. ಈಗ 3 ಸ್ಥಿತಿ ಚಿಂತಾಜನಕವಾಗಿದೆ. ಅವರು ಮನುಷ್ಯರೇ, ದೇವರೇನಲ್ಲ. ರಕ್ಷಣೆ ಮಾಡೋದೇನು ಹಂಗೆ ಸುಲಭನ? ಆ ಇದರಲ್ಲಿ ಹೋಗ್ಬೇಕಾ, ರಭಸವಾಗಿ ಹರಿಯುವಂಥ ನೀರಲ್ಲಿ ಹೋಗಿ ರಕ್ಷಣೆ ಮಾಡ್ಕೊಂಡು ಬಂದು ಜೂಮ್ ಅಂತ ಅಂದ ತಕ್ಷಣ ಆ ಕಡೆಯಿಂದ ಕರ್ಕೊಂಡು ಬರೋಕ್ಕೆ ಪಾಪ ಅವರು ಎಷ್ಟು ಅಲ್ಲಿ ಕಷ್ಟಪಡಬೇಕು, ಹೆಂಗೆ ಹೋಗ್ಬೇಕು, ಎಷ್ಟೊತ್ತನಾದ್ರಲ್ಲಿ ಸರ್ವೈವಲ್ ಆಗಬೇಕು, ಎಲ್ಲ ಬಹಳ ಕಷ್ಟ ರೀ. ಅವ್ರ ಪರಿಸ್ಥಿತಿ ಅಂತೂ ಕೇಳ್ತಿರೋದು NDRFನವ್ರದೆಲ್ಲ. ಬಟ್ ಈಗಂತೂ ಈ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. 44 ಸಾವಿನ ಸಂಖ್ಯೆ ಏರಿಕೆ ಆಗಿದೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗುವಂಥ ಸಾಧ್ಯತೆಯೇ ಅತಿ ಹೆಚ್ಚಾಗಿದೆ. ಕಾರಣ ಇಡೀ ಗ್ರಾಮವೇ ಭೂಕುಸಿತದಲ್ಲಿ ಕೊಚ್ಕೊಂಡು ಹೋಗಿದೆ ಅಂತಿದ್ದಾರೆ. ಮೇಘ ಸ್ಫೋಟ ಅಂತಿದ್ದಾರೆ. ಬೆಟ್ಟದ ಮೇಲೆ ಮೇಘ ಸ್ಫೋಟವಾಯಿತು, ಹಾಗಾಗಿ ಬೆಟ್ಟದ ಅಡಿಯಲ್ಲಿದ್ದಂಥ ಗ್ರಾಮವೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಂತೇಳಿ. ಎಷ್ಟು ಮನೆಗಳಿದ್ವು, ಎಷ್ಟು ಜನ ಇದ್ರು, ಎಂಥದೂ ಗೊತ್ತಿಲ್ಲ. ಮಣ್ಣಿನ ಅಡಿಯಲ್ಲಿ ಯಾರಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಅದನ್ನ ತೆಗೆಯೋದು ಹೆಂಗೆ, ಗೊತ್ತಾಗೋದು ಹೆಂಗೆ? ಸೊ ರಾಜ್ಯ ಸರ್ಕಾರ ಮಸ್ಟ್ ಅಂಡ್ ಶುಡ್ ಪ್ಲೀಸ್, ಅದರಲ್ಲಿ ದಯವಿಟ್ಟು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಗಮನವಹಿಸಿ ಬೇಗ. ವಯನಾಡಿನಲ್ಲಿ ಭೂಕುಸಿತ ದುರಂತ ಸಂಭವಿಸಿದೆ. 5 ಸಚಿವರನ್ನ ಈಗ ಸಿಎಂ ಪಿಣರಾಯಿ ನೇಮಿಸಿದ್ದಾರೆ ಅಲ್ಲಿ. ಸೊ ರಕ್ಷಣಾ ಕಾರ್ಯಾಚರಣೆ ಕಂಟ್ರೋಲ್ ರೂಮ್ ಮೇಲೆ 5 ಸಚಿವರು ನಿಗಾ ಇಟ್ಕೊಂಡಿದ್ದಾರೆ. ಸಚಿವರಿಂದ ಏನಾದರೂ ಆಗ್ಬಿಡುತ್ತೆ ಅಂತಲ್ಲ,
ಸಚಿವರಿಗೆ ಪವರ್ ಇರೋದ್ರಿಂದ ಅವ್ರನ್ನ ಅಲ್ಲಿ ಕೂರಿಸಿರ್ತಾರೆ. ಇಂತಿಂಥದ್ದು ಏನಾದರೂ ಬಂದರೆ ಆ ಸಚಿವರು ಹೇಳಿದ್ರೆ ಕೆಲಸಗಳು ಬೇಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರನ್ನ ಅಲ್ಲಿ ಕೂರಿಸ್ತಾರೆ. ಅವರಿಂದ ಏನೋ ಹೋಗಿ ರಕ್ಷಣಾ ಕಾರ್ಯಾಚರಣೆ ಆಗ್ಬಿಡುತ್ತೆ ಅಂತಲ್ಲ. ಸೊ ಕಂಟ್ರೋಲ್ ರೂಮಲ್ಲಿ ಬರುವಂತಹ ಮೆಸೇಜ್ಗಳಿರುತ್ತೆ, ಅದನ್ನು ಇಮಿಡಿಯೇಟ್ ಆಗಿ ಎಲ್ಲಿ ತಲುಪಿಸ್ಬೇಕು, ಯಾವ ರೀತಿ ಕೆಲಸ ಮಾಡಿಸ್ಬೇಕು, ಹೇಗೆ ಕೆಲಸ ಮಾಡಿಸ್ಕೊಳ್ಬೇಕು, ಇವನ್ನೆಲ್ಲ ತಗೊಳ್ಳುವಂಥ ಕೆಲಸಗಳನ್ನು ಒಬ್ಬ ಪವರ್ ಇರುವಂಥವ್ರು ಕೂತ್ಕೊಂಡ್ರೆ ಸಚಿವರಿಗೆ ಆ ಪವರ್ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಒಂದಿಷ್ಟು ನಿಯೋಜಿಸಿರ್ತಾರೆ. ಅಲ್ಲಿ 5 ಜನನ ಕೂರಿಸಿದಾರಂತೆ. ಈಗ ಇನ್ನು ಅವ್ರನ್ನೇನೇ ಕೂರಿಸಿದ್ರು ಕೂಡ ಕೆಲಸಗಳನ್ನು ಮಾಡಬೇಕಾಗಿರುವಂಥದ್ದು NDRF, ಅಲ್ಲಿ ಹೆಚ್ಚಿನ ರೀತಿಯಾದಂಥ ಮ್ಯಾನ್ ಪವರ್ ಬೇಕಾಗಿದೆ. ಈಗ ಜನನೂ ಕೈ ಜೋಡಿಸ್ಬೇಕು, NDRF, SDRF ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಕೆಲಸಗಳನ್ನು ಮಾಡಬೇಕಾಗಿದೆ. ಕೇವಲ ಕಂಟ್ರೋಲ್ ರೂಮಲ್ಲಿ ಕೂತ್ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ. ಅಲ್ಲಿ ನೆಟ್ವರ್ಕೇ ಸಿಗ್ತಾ ಇಲ್ಲ, ಫೋನೇ ಹೋಗ್ತಾ ಇಲ್ಲ, ಪವರೇ ಇಲ್ಲ, ಕನೆಕ್ಟೇ ಆಗಿಲ್ಲ ಅಂದರೆ ಏನವ್ರು ಹೇಳೋಕ್ಕಾಗತ್ತೆ ಕಂಟ್ರೋಲ್ ರೂಮಲ್ಲಿ? ಪೊಲೀಸರು ಹೇಳಬೇಕು ವಾಕಿ ಟಾಕಿಯಲ್ಲಿ, ಅದನ್ನು ಬಿಟ್ಟರೆ ಇನ್ನೇನಿದೆ ಅಲ್ಲಿ? ಫೋನ್ಗಳಿಲ್ಲ, ಮಳೆಯಿಂದಾಗಿ ಹೋಗ್ಬಿಟ್ಟಿದ್ದಾವೆಲ್ಲ, ಕೊಚ್ಕೊಂಡು ಹೋಗಿದ್ದಾರೆ, ಯಾವ ಸಂಪರ್ಕ ಸಿಗೋದಿಲ್ಲ. ಫೀಲ್ಡಲ್ಲಿ ಜಾಸ್ತಿ ಜನ ಬೇಕಾಗಿರೋದಲ್ಲಿ ಸೇನೆಯನ್ನು ತರಿಸ್ಕೊಳ್ಳಿ ಕೇಂದ್ರದಿಂದ ಇಮಿಡಿಯೇಟ್ ಆಗಿ, ಇನ್ನೊಂದಿಷ್ಟು ಹೆಚ್ಚಿನ ರೀತಿಯಲ್ಲಿ. 200-300 ಎಲ್ಲೂ ಸಾಕಾಗೋದಿಲ್ಲ ಅಲ್ಲಿ ಇದಕ್ಕೆ ನೋಡಿದ್ರೆ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿಬ್ಬಂದಿಗಳನ್ನು ತರಿಸ್ಕೋಬೇಕು, ಕೆಲಸಗಳನ್ನು ಮಾಡಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗಿದೆ. ನಮ್ಮ ರಾಜ್ಯ ಸರ್ಕಾರವು ಕೂಡ ಒಬ್ಬರನ್ನ ಯಾರನ್ನಾದರೂ ಸಚಿವರನ್ನ ನೇಮಿಸಿ ಅಲ್ಲಿ ಯಾರಿದ್ದಾರೆ, ಏನು ಸಿಕ್ಕಾಕೊಂಡಿದ್ದಾರೆ, ಅವರ ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಕಂಟ್ರೋಲ್ ಒಂದು ನಂಬರ್ ಓಪನ್ ಮಾಡ್ಕೊಳ್ಳಿ, ಇಲ್ಲಿ ಫೋನ್ ಮಾಡಿ ಹೇಳಕ್ಕೆ ಹೇಳಿ ಯಾರಿಗಾದ್ರೂ. ಇನ್ನೊಂದು 2 ದಿನ ಆದಮೇಲೆ ಕಳೆದಾದ್ಮೇಲೆ ಫೋನ್ ನಂಬರ್ ಓಪನ್ ಮಾಡಿದೆ, ಅವಾಗಿಟ್ಟೆ ಯಾರೋ ಫೋನ್ ಮಾಡಿದ್ರು ಅಲ್ಲ. ಬಾಯ್ ಬಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿಯೇ ಒಂದು ಕಾಲ್ ಓಪನ್ ಮಾಡ್ಕೊಳ್ಳಿ ನಂಬರನ್ನು. ಇಂಥ ಯಾರಾದರೂ ಇದ್ದರೆ ಇಂಥ ನಂಬರಿಗೆ ಕರೆ ಮಾಡಿ ಅಂತ ಹೇಳಿದ್ರು ಒಂದು ಓಪನ್ ಮಾಡ್ಕೊಳ್ಳಿ ಸರ್ ರಾಜ್ಯ ಸರ್ಕಾರದವರು. ಯಾಕಂದರೆ ತುಂಬ ಜನಕ್ಕೆ ಗೊತ್ತೇ ಆಗಲ್ಲ ಏನಾಗಿದೆ ಅಂತೇಳಿ, ಯಾರ್ಯಾರು ಕೊಚ್ಕೊಂಡು ಹೋಗಿರ್ತಾರೆ ಅಂತೇಳಿ. ಕೇರಳಕ್ಕೆ ಹೋಗೋರು ನಮ್ಮ ರಾಜ್ಯದವರು ಅತಿ ಹೆಚ್ಚಾಗಿದ್ದಾರೆ. ವಯನಾಡಿಗೆ ಅತಿ ಸುಲಭವಾಗಿ ಹೋಗ್ಬೋದು ಇಲ್ಲಿಂದ. ಹಾಗಾಗಿ ಬಹಳ ಇನ್ನೂ ಅಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಇನ್ನೂ ಏನೇನು ಅನಾಹುತಗಳು ಸೃಷ್ಟಿಯಾಗುತ್ತೋ ಗೊತ್ತಿಲ್ಲ. ಕೇರಳಕ್ಕೆ ಹೋಗುವಂಥವ್ರು ಅಥವಾ ಕೇರಳಕ್ಕೆ ಹೋಗಿರುವಂಥವ್ರನ್ನ ವಾಪಸ್ ಕರೆಸ್ಕೊಳ್ಳಿ. ಎಲ್ಲಿ ಯಾವ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ ಅಂತ ಹೇಳುತ್ತೆ. ನಾವು ಆರಂಭದಿಂದಲೂ ಹೇಳ್ತಾ ಇದ್ವಿ, ಬಹಳ ಮಳೆ ಆಗ್ತಾ ಇದೆ, ಬೆಟ್ಟಗುಡ್ಡಗಳ ಪ್ರದೇಶಗಳಿಗೆ ಯಾರು ಕೂಡ ಜಾಸ್ತಿ ಹೋಗಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡ್ಕೊಳ್ಳಿ ಸಾಧ್ಯ ಆದಷ್ಟು ಅಂತ ಹೇಳಿ. ತುಂಬ ಜನ ಕೇಳಿಸ್ಕೊಂಡೇ ಇಲ್ಲ. ಅಲ್ಲೋದ್ವಿ ಇಲ್ಲೋದ್ವಿ ಅಂತೇಳಿ ರೀಲ್ಸ್ಗಳನ್ನು ಮಾಡೋಕ್ಕೆ ಬೈಕರ್ಸ್ಗಳಂತೂ ಇನ್ನೂ ಸಿಕ್ಕಾಪಟ್ಟೆ ಹೋಗ್ತಾರೆ. ಇಲ್ಲಿ ಎಷ್ಟು ಪಾಪ ಜನ ಸಿಕ್ಕಾಕೊಂಡಿದ್ದಾರೋ ಗೊತ್ತಿಲ್ಲ. ಸಿಕ್ಕಾಕೊಳ್ಳೋದೇ ಇದ್ದರೆ ಒಳ್ಳೆಯದು.